ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ಸರ್ಕಾರಿ ಶಾಲೆಗಳ ಬಗ್ಗೆ ಸಾಮಾನ್ಯವಾಗಿ ಒಂದಷ್ಟು ಹಳೆಯ ಕಲ್ಪನೆಗಳು ಇರ್ತವೆ. ಆದರೆ ತಿರುಮಣಿಯ ಸರ್ಕಾರಿ ಪ್ರೌಢಶಾಲೆ ಹೇಗೆ ಶೈಕ್ಷಣಿಕ ಶ್ರೇಷ್ಠತೆಯ ಅದ್ಭುತ ಮಾದರಿಯಾಗಿ ನಿಂತಿದೆ ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಕೇವಲ ಒಬ್ಬ ವಿದ್ಯಾರ್ಥಿನಿಯ ನೈಜ ಅನುಭವದ ಮೂಲಕ ಈ ಶಾಲೆಯ ಅದ್ಭುತ ಯಶೋಗಾಥೆಯನ್ನ ಬಿಡಿಸಿಡುವ ಪ್ರಯತ್ನ ಇದಾಗಿದೆ. ಬನ್ನಿ ಶುರು ಮಾಡೋಣ. ಈ ಸಾಧನೆಯ ಆಳ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಈ ಸಂಖ್ಯೆ ಕಡೆ ಒಮ್ಮೆ ಗಮನ ಹರಿಸೋಣ. 625ಕ್ಕೆ ಬರೋಬ್ಬರಿ 599. ಹೌದು, ಪಲ್ಲವಿಯನ್ನು 10ನೇ ತರಗತಿಯ ವಿದ್ಯಾರ್ಥಿನಿ ಗಳಿಸಿದ ಅತಿ ಅದ್ಭುತ ಅಂಕವಿದು. ಇದು ಸುಮ್ಮನೆ ರಾತ್ರೋರಾತ್ರಿ ಬಂದಿರೋ ಮಾರ್ಕ್ಸ್ ಅಲ್ಲ, ಇದರಿಂದ ದೊಡ್ಡ ಶ್ರಮ, ಮಾರ್ಗದರ್ಶನ ಮತ್ತು ಗುಣಮಟ್ಟದ ಶಿಕ್ಷಣ ಅಡಗಿದೆ. ಪಲ್ಲವಿ ಗಳಿಸಿದ ಈ 599 ಅಂಕ ಆಕೆಗೆ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ತಂದುಕೊಟ್ಟಿದ್ದಷ್ಟೇ ಅಲ್ಲ, ಇಡೀ ತಾಲೂಕಿಗೆ 3ನೇ ಸ್ಥಾನ ತಂದುಕೊಟ್ಟಿದೆ. ನಿಜಕ್ಕೂ ಇದು ಎಂಥವರನ್ನಾದರೂ ನಿಬ್ಬೆರಗಾಗುವಂತಹ ಸಾಧನೆ ಅಲ್ವಾ? ಆಶ್ಚರ್ಯದ ಸಂಗತಿ ಏನಂದ್ರೆ, ಈ ಯಶಸ್ಸು ಕೇವಲ ಆ ಒಬ್ಬ ವಿದ್ಯಾರ್ಥಿನಿಗೆ ಮಾತ್ರ ಸೀಮಿತ ಆಗಿಲ್ಲ. ಈ ಶೈಕ್ಷಣಿಕ ವರ್ಷದಲ್ಲಿ ಈ ಶಾಲೆ ಹೆಮ್ಮೆಯಿಂದ 100% ಫಲಿತಾಂಶ ದಾಖಲಿಸಿದೆ. ಅಂದ್ರೆ ಪರೀಕ್ಷೆ ಬರೆದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪಾಸ್ ಆಗಿದ್ದಾರೆ. ಇದೊಂದು ಬೃಹತ್ ಮೈಲಿಗಲ್ಲು. ಬೆರಗುಗೊಳಿಸುವ ಈ ಯಶೋಗಾಥೆಯ ಹಿಂದಿನ ಅಸಲಿ ಗುಟ್ಟುಗಳೇನು ಅಂತ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಉನ್ನತ ಅಂಕಗಳಿಗೆ ಅತಿ ಮುಖ್ಯವಾದ ಕಾರಣ ಅಲ್ಲಿನ ಬೋಧನಾ ವೃಂದ. ಪಲ್ಲವಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಶಾಲೆಯ ಟೀಚರ್ಸ್ ಅತ್ಯುನ್ನತ ಶಿಕ್ಷಣ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡೋಕೆ ಮತ್ತು ಓದೋಕೆ ಸದಾ ಪ್ರೋತ್ಸಾಹಿಸ್ತಾರೆ ಅಂತ. ಎಷ್ಟೇ ಸೌಲಭ್ಯಗಳಿದ್ರೂ ತಿದ್ದಿತೀಡೋ ಗುರು ಇಲ್ಲ ಅಂದ್ರೆ ಯಶಸ್ಸು ಅಸಾಧ್ಯ. ಈ ಶಾಲೆಯ ನಿಜವಾದ ಆಧಾರ ಸ್ತಂಭವೇ ಈ ಶಿಕ್ಷಕರು. ಸಮರ್ಪಿತ ಶಿಕ್ಷಕರ ಜೊತೆಗೆ ಮುಂದಿನ ಪೀಳಿಗೆಗೆ ಬೇಕಾದ ಶೈಕ್ಷಣಿಕ ಸೌಲಭ್ಯಗಳು ಇಲ್ಲಿ ಹೇಗಿವೆ ಅನ್ನೋದನ್ನ ಗಮನಿಸೋಣ. ಇಲ್ಲಿರುವ ಮೂಲಸೌಕರ್ಯಗಳ ಆಧುನೀಕರಣದ ಪ್ರಮಾಣ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ, ಅತ್ಯುತ್ತಮ ಕಂಪ್ಯೂಟರ್ ಲ್ಯಾಬ್ಗಳಿವೆ, ಹೊಸ ವಿಜ್ಞಾನ ಪ್ರಯೋಗಾಲಯಗಳಿವೆ, ಜೊತೆಗೆ ಜ್ಞಾನಾರ್ಜನೆಗೆ ಸುಸಜ್ಜಿತ ಲೈಬ್ರರಿ ಕೂಡ ಇದೆ. ಇಂದಿನ ಕಾಂಪಿಟೇಟಿವ್ ಜಗತ್ತಿಗೆ ಮಕ್ಕಳನ್ನ ರೆಡಿ ಮಾಡೋಕೆ ಬೇಕಾದ ಎಲ್ಲಾ ಲೇಟೆಸ್ಟ್ ಸಂಪನ್ಮೂಲಗಳು ಇಲ್ಲೇ ಇವೆ. ಕೇವಲ ಪಾಠ, ಲ್ಯಾಬ್ ಅಂತ ಮಾತ್ರವಲ್ಲ, ಪ್ರಕೃತಿ, ಆರೋಗ್ಯ ಮತ್ತು ಕ್ರೀಡೆಗೂ ಇಲ್ಲಿ ಅಷ್ಟೇ ಪ್ರಾಮುಖ್ಯತೆ ನೀಡಲಾಗ್ತಿದೆ. ಶಾಲೆ ಕ್ಯಾಂಪಸ್ ತುಂಬಾ ಮರಗಿಡಗಳಿಂದ ತುಂಬಿ ಹೋಗಿದೆ ಅಂತ ಪಲ್ಲವಿ ವಿವರಿಸ್ತಾರೆ. ಓದುವಾಗ ಒಳ್ಳೆ ಏಕಾಗ್ರತೆ ಬರಬೇಕು ಅಂದ್ರೆ ಈ ತರಹದ ಪ್ರಶಾಂತ ವಾತಾವರಣ, ಶುದ್ಧ ಗಾಳಿ ಮತ್ತು ನೈಸರ್ಗಿಕ ಬೆಳಕು ತುಂಬಾ ಮುಖ್ಯ ಆಗುತ್ತೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಬ್ಯಾಲೆನ್ಸ್. ಬೌದ್ಧಿಕ ಬೆಳವಣಿಗೆಗೆ ಶಾಂತವಾದ ಮಾನಸಿಕ ವಾತಾವರಣ ಎಷ್ಟು ಮುಖ್ಯವೋ, ಜೀವನ ಪೂರ್ತಿ ಆರೋಗ್ಯವಾಗಿರಬೇಕಂದ್ರೆ ದೈಹಿಕ ಚಟುವಟಿಕೆಗಳು ಕೂಡ ಅಷ್ಟೇ ಮುಖ್ಯ. ಈ ಶಾಲೆ ಇವೆರಡನ್ನೂ ಒಟ್ಟಿಗೆ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಮಕ್ಕಳ ದೈಹಿಕ ಫಿಟ್ನೆಸ್ ಬೆಂಬಲಿಸಲು ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನ ಇದೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಆಟ ಆಡೋಬೇಕಾದ ಎಲ್ಲಾ ಕ್ರೀಡಾ ಉಪಕರಣಗಳನ್ನು ಶಾಲೆಯವರೇ ಒದಗಿಸ್ತಾರೆ. ಯಾರೂ ಕೂಡ ಕ್ರೀಡೆಯಿಂದ ವಂಚಿತರಾಗಬಾರದು ಅನ್ನೋದೇ ಇದರ ಸ್ಪಷ್ಟ ಉದ್ದೇಶ. ಇವರ ಕ್ರೀಡಾ ಸಾಧನೆ ಬಗ್ಗೆ ಮಾತಾಡಬೇಕಂದ್ರೆ ಈ ನಂಬರ್ 4 ಬಹಳ ಮುಖ್ಯ ಆಗುತ್ತೆ. ಇದು ಕೇವಲ ಅಂಕಿ ಅಲ್ಲ, ಇದು ಅವರ ನಿರಂತರತೆಯನ್ನ ಅಂದ್ರೆ ಕನ್ಸಿಸ್ಟೆನ್ಸಿಯನ್ನು ತೋರಿಸುತ್ತೆ. ಈ 4 ಅನ್ನೋ ಸಂಖ್ಯೆಯ ಹಿಂದಿನ ಗುಟ್ಟು ಏನಪ್ಪಾ ಅಂದ್ರೆ, ಸತತ 4 ವರ್ಷಗಳಿಂದ ಈ ಶಾಲೆಯ ವಾಲಿಬಾಲ್ ತಂಡ ಜಿಲ್ಲಾ ಮಟ್ಟಕ್ಕೆ ಸೆಲೆಕ್ಟ್ ಆಗಿ ಕಾಂಪೀಟ್ ಮಾಡ್ತಾ ಇದೆ. ಅವರ ಫಿಸಿಕಲ್ ಎಜುಕೇಷನ್ ಪ್ರೋಗ್ರಾಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಇದೇ ನೈಜ ಸಾಕ್ಷಿ. ಮತ್ತೊಂದು ಖುಷಿಯ ವಿಚಾರ ಏನಂದ್ರೆ, ಈ ಜಿಲ್ಲಾ ಮಟ್ಟದ ಸಾಧನೆ ಬರೀ ವಾಲಿಬಾಲ್ಗೆ ಮಾತ್ರ ಸೀಮಿತ ಆಗಿಲ್ಲ. ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಈ ಶಾಲೆ ಮುಂದಿದೆ. ಅಂದ್ರೆ ಈ ಶೈಕ್ಷಣಿಕ ಮಾದರಿ ಮಕ್ಕಳನ್ನ ಬರೀ ಓದಿನಲ್ಲಿ ಮಾತ್ರವಲ್ಲ, ಎಲ್ಲಾ ರಂಗಗಳಲ್ಲೂ ಆಲ್ರೌಂಡರ್ಸ್ ಆಗಿ ರೂಪಿಸ್ತಾ ಇದೆ. ಇಷ್ಟೆಲ್ಲ ನೋಡಿದ್ಮೇಲೆ ಈಗ ಕೊನೆಯದಾಗಿ ಬರುವ ಒಂದು ಮುಖ್ಯವಾದ ಕರೆಯ ಬಗ್ಗೆ ಗಮನಿಸೋಣ. ತನ್ನ ಮಾತಿನ ಕೊನೆಯಲ್ಲಿ ಪಲ್ಲವಿ ಊರಿನ ಪೋಷಕರಲ್ಲಿ ಒಂದು ಇಮೋಷನಲ್ ಆದ ಮನವಿ ಮಾಡ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಅಂತ. ತಾವು ಪಡೆದ ಈ ಅತ್ಯುತ್ತಮ ಹಾಗೂ ಪರಿವರ್ತನಕಾರಿ ಶಿಕ್ಷಣ ಸಮುದಾಯದ ಬೇರೆ ಮಕ್ಕಳಿಗೂ ಸಿಗಬೇಕು ಅನ್ನೋ ಕಳಕಳಿ ಆಕೆಯ ಮಾತಿನಲ್ಲಿ ಎದ್ದು ಕಾಣುತ್ತೆ. ಸ್ಮಾರ್ಟ್ ಕ್ಲಾಸ್ಗಳು, 100% ರಿಸಲ್ಟ್, ಪ್ರಶಾಂತ ವಾತಾವರಣ ಮತ್ತು ಓದು ಆಟ ಎರಡರಲ್ಲೂ ಮುಂದಿರೋ ವಿದ್ಯಾರ್ಥಿಗಳು, ಇದೆಲ್ಲ ನೋಡಿದ್ಮೇಲೆ ಒಂದು ಪ್ರಶ್ನೆ ಖಂಡಿತ ಮೂಡುತ್ತೆ. ಸಮಗ್ರ ಅಭಿವೃದ್ಧಿಯ ಈ ಅದ್ಭುತ ಮಾದರಿಯೇ ಮುಂದಿನ ದಿನಗಳಲ್ಲಿ ಇಡೀ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯ ಭವಿಷ್ಯವಾಗಲಿದೆಯಾ? ಈ ಯಶೋಗಾಥೆ ಇನ್ನೂ ಸಾವಿರಾರು ಶಾಲೆಗಳಿಗೆ ಸ್ಫೂರ್ತಿಯಾಗಲಿ ಎಂದು ಆಶಿಸೋಣ. ನಾನು ಸರ್ಕಾರಿ ಪ್ರೌಢಶಾಲೆ ತಿರುಮಣಿಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ. 12 ಕಂಪ್ಯೂಟರ್ಗಳನ್ನು ಒಳಗೊಂಡಿರುವ ಕಂಪ್ಯೂಟರ್ ಲ್ಯಾಬ್ ಇದೆ. ಅನೇಕ ಉಪಕರಣಗಳಿಂದ ಕೂಡಿರುವ ವಿಜ್ಞಾನ ಪ್ರಯೋಗಾಲಯವೂ ಇದೆ. ಆಟ ಆಡಲು ಉತ್ತಮ ಆಟದ ಮೈದಾನದ ವ್ಯವಸ್ಥೆ ಇದೆ. ಬಿಸಿ ಊಟದ ವ್ಯವಸ್ಥೆ ಉತ್ತಮವಾಗಿದೆ. ದಿನನಿತ್ಯ ಮೊಟ್ಟೆ ಹಾಗೂ ಬಾಳೆಹಣ್ಣಿನ ವಿತರಣೆ ಕೂಡ ಇದೆ. ಹಾಗೆ ಒಂದು ಸ್ಮಾರ್ಟ್ ಟಿವಿ ಹಾಗೂ ಪ್ರೊಜೆಕ್ಟರ್ ವ್ಯವಸ್ಥೆ ಕೂಡ ಇದೆ. ಪ್ರತಿಯೊಂದು ಕೊಠಡಿಯಲ್ಲೂ ಹಾಗೂ ಶಾಲಾ ವಾತಾವರಣದ ಸುತ್ತಮುತ್ತಲೂ ಸಿಸಿ ಕ್ಯಾಮೆರಾದ ವ್ಯವಸ್ಥೆ ಇದೆ. ಶಾಲಾ ಆವರಣದ ಸುತ್ತಮುತ್ತಲೂ ಗಿಡಮರಗಳನ್ನು ನೆಟ್ಟಿದ್ದಾರೆ. ಓದ್ಕೊಳ್ಳೋದಕ್ಕೆ ಅಂತ ಯಾವುದೇ ರೀತಿಯಾದ ಅಡೆತಡೆಗಳಿಲ್ಲ. ಶಾಲಾ ಆವರಣದ ಸುತ್ತಮುತ್ತಲೂ ಒಳ್ಳೆಯ ವಾತಾವರಣ ಇದೆ. ಹಾಗೆ ನಮಗೆ ಯೋಗ, ಕಂಪ್ಯೂಟರ್ ಕ್ಲಾಸ್, ಕರಾಟೆ ಕ್ಲಾಸನ್ನು ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ಉಪಯೋಗವಾಗ್ತಾ ಇದೆ. ಹಾಗೆ ನಮ್ಮ ಶಾಲೆ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ತುಂಬ ಹೆಸರುವಾಸಿಯಾಗಿರುವಂಥ ಶಾಲೆಯಾಗಿದೆ. ಹಾಗೆ 2026-27ನೇ ಸಾಲಿನ SSLC ಫಲಿತಾಂಶದಲ್ಲಿ ಗುಡಿಬಂಡೆ ತಾಲೂಕಿನಲ್ಲಿ 100% ರಿಸಲ್ಟನ್ನು ಗಳಿಸಿರೋದು ಕೂಡ ನಮ್ಮ ಶಾಲೆಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ 9 ಮತ್ತು 10ನೇ ತರಗತಿಗೆ ನಮ್ಮ ಶಾಲೆಗೆ ಸೇರಿಸಿ ಧನ್ಯವಾದಗಳು.